ಗೈಸ್ ನನ್ನ ಅಂಗಡಿ ಇದ್ರೆ ಗೈಸ್ ಅಲ್ಲೇ ಮೇನ್ ಮಾರ್ಕೆಟ್ ಯಾರು ಇಲ್ಲ ಯಾರಂದ್ರೆ ಅಮ್ಮ ಎಲ್ಲ ಇಲ್ಲ ಫೈನಲಿ ಹೊಸ ಬ್ಯಾಗ್ ಈಗ ಮೈಕ್ ಯೂಸ್ ಮಾಡ್ತೀವಲ್ಲ ಒಂದಿನ ನಮ್ಮ ಮನೆ ಫುಲ್ ರಿವೀಲ್ ಮಾಡ್ತೀವಿ. ಹಲೋ ಗೈಸ್, ಹೇಗಿದ್ದೀರಿ ಕರ್ನಾಟಕ? ನಾನು ನಿಮ್ಮ ಜೊತೆ ನೋಡ್ತಿರೋ ಯೂಟ್ಯೂಬ್ ಚಾನಲ್ ಗೈಸ್. ನಮ್ಮ ಅಂಗಡಿ ಇದ್ರೆ ಗೈಸ್. ಹೌದಾ ಯಜಮಾನ್ರೆ? ನೋಡಿ ಇದೇ ನಮ್ಮ ಅಂಗಡಿ. ಈಗಲ್ಲ ಮೊನ್ನೆನೂ ನಮ್ಮ ಅಂಗಡಿನ ಈಗ ಅಂಗಡಿ ಹತ್ರ ಇದೆ. ನಾನು ನನಗೆ ಸೀದಾ ಮನೆಗೆ ಹೋಗ್ಬೇಕು. ನೋಡಿ ಹೇಗಿದೆ ನಮ್ಮ ಅಂಗಡಿ. ಇಲ್ಲೇ ಮ್ಯಾನೆ ಗಂಜಿ ಊಟ ಸೈಡಿ ಒಂದು ನಮ್ದು ಅನುಕೂಲ ಮೀನ್ ಮಾರ್ಕೆಟ್ ಇದೆ, ಕಾಣಿಸ್ತೀನಿ ಅದು ನೋಡಿ. ಅಲ್ಲೇ ಮೀನ್ ಮಾರ್ಕೆಟ್ ನೋಡಿದ್ರಲ್ಲ, ಹಂಗೆ ಇಲ್ಲಿ ಬಂದೆ ಆಗಿತ್ತ, ಹಂಗೆ ಹೋಗುವ ಈಗ ಸೀದಾ ಮನೆಗೆ. ಗೈಸ್ ಈಗ ಮನೆ ಹತ್ರ ಇವೆ ನೋಡ್ಬೋದಲ್ಲ, ಇದು ಮನೆ. ಈಗ ಹಾಲ್ ಇದು, ಈಗ ಒಳಗಿವ. ಈಗ ಯಾರೂ ಇಲ್ಲ, ಯಾರಂದ್ರೆ ಅಮ್ಮ ಎಲ್ಲ ಇಲ್ಲ ಎಂತಂದ್ರೆ ಊರಿಗೆ ಹೋಗಿರಿ, ಅಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಸೀದಾ ಅಕ್ಕನ ಮನೆ ಹತ್ರ ಹೋಗೋದು, ಯಾಕಂದ್ರೆ ಒಂದು ಡೋರ್ ಮಾಡೋದಿದ್ದ. ಫೈನಲಿ ಮನೆ ಹತ್ರ ಬಂದು ಮನೆ ನೋಡಿ. ಈಗ ಒಳಗೆ ಡೋರ್ ಮಾಡೋದು, ಈಗ ಡೋರ್ ಮಾಡ್ಕೊಂಬಂದು ಆಯ್ತಾ. ಈಗ ನೋಡಿ ಡೋರ್ ಓಪನ್ ಮಾಡ್ಬೇಕಾ, ಹಂಗೆ ಒಳ ಹೋಗ್ಬೇಕು. ಫುಲ್ ಸೈಲೆಂಟ್ ಆಗಿದೆ. ಟಿವಿನೂ ಇದೆ, ಟಿವಿ ನೋಡೋ ಟೈಮ್ ಇಲ್ಲ ಈಗ. ಈಗ ಏನು ಮಾಡ್ಬೇಕಂದ್ರೆ ಲಾಕ್ ಮಾಡ್ಬೇಕು, ನೋಡುವ ಈಗ ಏನಾಗತ್ತೆ ಅಂತ. ಈಗ ನೋಡ್ಬೋದಲ್ಲ, ಈಗ ನಾವೊಂದು ವಸ್ತು ಕಾಣಿಸ್ತಿ. ಏನಂದ್ರೆ ಫ್ರೆಂಡ್ ಒಂದು ಬ್ಯಾಟ್ ಅಂಟಿಸಿದ, ಕೊಟ್ಟಿದ್ದ ನನಗೆ ಇಟ್ಕ ಅಂತ ಈಗ ಸ್ವಲ್ಪ ದಿನಕ್ಕೆ. ಅದೇ ಬ್ಯಾಟ್ ನಿಮ್ಗೆ ಕಾಣಿಸ್ತೀನಿ. ಈಗ ನೋಡಿ ಬ್ಯಾಟ್ ಹೇಗಿದೆ ಅಂತ ಚೆಕ್ ಮಾಡ್ಕೊಂಡು ಹೇಳಿ, ಕಮೆಂಟ್ ಮಾಡಿ. ಈಗ ಚಲೋ ಇದ್ರೆ ಕಮೆಂಟ್ ಮಾಡಿ, ಕಾಣಿಸ್ತೀನಿ ಬ್ಯಾಟ್ ಹೇಗಿದೆ ಅಂತ. ನೋಡಿ ಇದೇ ಬ್ಯಾಟ್. ಈಗ ಆ ಬ್ಯಾಟನ್ನು ಓಪನ್ ಮಾಡುವ, ಹಂಗೆ ಕಾಣಿಸ್ತಿ. ಈಗ ನೋಡಿ ಬ್ಯಾಟ್ ಹೇಗಿದೆ ಅಂತ ಕಾಣಿಸ್ತೀನಿ ನಿಮಗೆ. ನೋಡಿ ಇದೇ ಬ್ಯಾಟ್ ತಗೊಂಡಾಯ್ತು. ಬ್ಯಾಟ್ ನೋಡಿದ್ರೆ ಅಲ್ಲ, ಅವನ ಬ್ಯಾಟ್ ಅಲ್ಲ, ಅವನ ಫ್ರೆಂಡ್ ಅಂದ್ ಬ್ಯಾಟ್ ಹೇಗಿದೆ ಅಲ್ಲ. ಈಗ ನನ್ನ ಫ್ರೆಂಡ್ ಅಂದ್ ಬ್ಯಾಟ್, ಅವನ ಫ್ರೆಂಡ್ ಅಂದ್ ಬ್ಯಾಟ್ ಅಂತೆ. ಅರ್ಥ ಆಗ್ಲಿಲ್ಲ ಏನಂದ್ರೆ, ಈಗ ನಾನು ನನ್ನ ಫ್ರೆಂಡ್ ಬ್ಯಾಟ್ ತಗೊಂಡೆ, ಆದ್ರೆ ಅವನದಲ್ಲ, ಅವನ ಫ್ರೆಂಡ್ ಅಂತೆ. ಅವನ ಫ್ರೆಂಡ್ ಅಂದ ಇವನಿಗೆ ಕೊಟ್ಟಂತೆ, ಇವ ನಂಗೆ ಕೊಟ್ಟಿವ. ಅರ್ಥ ಆಯ್ತು ಅನ್ಸುತ್ತೆ. ಹೇಗೆ ಅಲ್ಲ ಬ್ಯಾಟ್ ನೋಡಿ, ಬ್ಯಾಟ್ ಹೆಂಗಿದೆ, ಮಸ್ತ್ ಇದೆ ಅಲ್ಲ. ನೋಡಿದ್ರಿ, ಚಲೋ ಇದ್ರೆ ಕಮೆಂಟ್ ಮಾಡಿ. ಈಗ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಿದೆಲ್ಲ ನಿಮಗೆ ಇನ್ ಬದಿಗೆ. ಒಂದು ಅರೆ ಇದು ಗ್ರಿಪ್ ಒಂದು ಸಮಯ ಇದ್ರೆ ಆಗಿತ್ತು, ಅದು ಹರಿದೋಗಿದೆ ಆಡಾಡ. ನೋಡಿ ಕಮೆಂಟ್ ಮಾಡಿ. ಫೈನಲಿ ಇದೆ ಬ್ಯಾಟ್ ನೋಡಿ. ಫೈನಲಿ ಹೊಸ ಬ್ಯಾಟ್ ತಮ್ಮನೇನು ಮಾಡ್ತೇವೆ. ಈಗ ಬ್ಯಾಟ್ ಅಂದು ಹಿಂಗೆ ಬರ್ಬೋದು ನೋಡಿ, ಇಲ್ಲಾಂದ್ರೆ ಚೇಂಜ್ ಆಗ್ಬೋದು. ಹಿಂಗೆ ಮಾಡ್ತೇವೆ ತಮ್ಮನೇಲಿ. ಹೊಸ ಬ್ಯಾಟ್ ಅಲ್ಲ, ಫ್ರೆಂಡ್ ಬ್ಯಾಟ್. ಈಗ ಮೈಕ್ ಯೂಸ್ ಮಾಡ್ತೀವಲ್ಲ, ಎಂತಂದ್ರೆ ಸೌಂಡ್ ಏನೂ ಇಲ್ಲ, ಅದಕ್ಕೆ ಮನೆ ಹತ್ರ ಯಾರೂ ಇಲ್ಲ ಅಲ್ಲ, ಸೌಂಡ್ ಇಲ್ಲ, ಅದಕ್ಕೆ ಮೈಕ್ ಏನು ಯೂಸ್ ಮಾಡ್ತಿಲ್ಲ. ಮೈಕ್ ಎಲ್ಲಿದಂದ್ರೆ ಬ್ಯಾಗ್ ಒಳಗಿದೆ ನೋಡಿ. ಈ ಬ್ಯಾಗ್ ಒಳಗೆ ಮೈಕ್ ಇದೆ. ಇದೇ ಬ್ಯಾಗ್ ನಂದು, ಕಾಲೇಜ್ ಬ್ಯಾಗ್. ಈಗ ಮೈಕ್ ನೋಡಿ, ಮೈಕ್ ಈ ಡಬ್ಬದಲ್ಲಿ ಹಾಕಿಟ್ಟು ರಿಸ್ಕೇ ಬೇಡ. ನೀರು ಹೋಗೋದಿಲ್ಲ, ಏನೂ ಆಗೋದಿಲ್ಲ. ಇದು ಡಬ್ಬ ಹಾಕಿ ರಿಸ್ಕ್ ಬೇಡ ಅಲ್ಲ. ಈಗ ಎಲ್ಲರೂ ಕಾಲೇಜಿನಲ್ಲಿ ಏನು ಲಾಗ್ ಮಾಡೋದಿದ್ರೆ ಮೈಕ್ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಕಾಲೇಜು ಬ್ಯಾಗ್ ಒಳಗೆ ಹಾಕಿಟ್ಟು. ಈಗ ಇನ್ನೊಂದು ವಿಷಯ ಏನಂದ್ರೆ, ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ ಕಡಿಮೆ ಇದೆ, ಆದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ ಹೆಚ್ಚಿದೆ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ನಮ್ದು ಚಾನಲ್ ಪೇಜ್ ಒಳಗಿದೆ, ಯೂಟ್ಯೂಬ್ ಚಾನಲ್ ಪೇಜ್ ಒಳಗೆ ಲಿಂಕ್ ಇದೆ ಅಲ್ಲ, ಅಲ್ಲಿ ಹೋಗ್ಕೊಂಡೆ ಫಾಲೋ ಮಾಡಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀವಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಒಂದಿನ ನಮ್ಮ ಮನೆ ಫುಲ್ ರಿವೀಲ್ ಮಾಡ್ತೀವಿ, ಮನೆಯೆಲ್ಲ ಹೇಗಿದೆ ಅಂತ. ಆ ರಿವೀಲ್ ವಿಡಿಯೋ ನಿಮ್ಗೆ ಬೇಕಂದ್ರೆ ಬೇಗ ಕಮೆಂಟ್ ಮಾಡಿ. ಬೇಗ ಕಮೆಂಟ್ ಮಾಡಿದ್ರೆ ನಾನು ಬೇಗ ತರಿಸ್ತೀನಿ ಆ ವಿಡಿಯೋ. ಪಟಾಕಿ ಕಮೆಂಟ್ ಮಾಡಿ. ಇವತ್ತೊಂದು ವ್ಲಾಗ್ ಏನೇನಿತ್ತೋ ಮಾಡಿ, ಇವತ್ತೊಂದು ವ್ಲಾಗ. ನಾಳೆ ವ್ಲಾಗ್ ಏನಾಗುತ್ತೆ ಅಂತ ನೋಡೋಣ. ಇನ್ನೂ ತನಕ ಯಾರು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟಾಕನೆ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಿಗೆ. ಅಲ್ಲಿ ತನಕ ಬಾಯ್ ಗೈಸ್.